ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಹಿರೇಗೌಡರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಕೊಡ್ಲೇಬೇಕು ಸಚಿವ ಸ್ಥಾನ ಕೊಡಲೇಬೇಕು. ಮಾದೇವಪ್ಪ ಅವ್ರಿಗೆ, ಮಾದೇವಪ್ಪ ಅವ್ರಿಗೆ, ಎಚ್ ಸಿ ಮಾದೇವಪ್ಪ ಅವ್ರಿಗೆ, बोलो KM सुलिंगेगौड़ की, बोलो KM सुलिंगेगौड़ की. ಸಚಿವ ಸ್ಥಾನ ಕೊಡಲೇಬೇಕು. ಸುಲಿಂಗೇಗೌಡರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಅರಸೀಕೆರೆ ಶಾಸಕರಾದ ಮಾದೇವಪ್ಪ ಅವರಿಗೆ ಮತ್ತೆ ಮಾದೇವಪ್ಪ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಮಾದೇವಪ್ಪ ಅವರಿಗೆ ಜಿಂದಾಬಾದ್. ಮತ್ತೆ ನಮ್ಮ ಅರಸೀಕೆರೆ ಕ್ಷೇತ್ರದ ಸುಲಿಂಗೇಗೌಡರಿಗೂ ಸಚಿವ ಸ್ಥಾನ ಕೊಡಲೇಬೇಕು. डॉक्टर सी माधवप्पा की, डॉक्टर सी माधवप्पा की, सुलिंगेगौड़ की. ಈ ದಿನ ನಾವು ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟ ಹಾಗೂ ಎಚ್ ಸಿ ಮಾದೇವಪ್ಪ ಅವರ ಅಭಿಮಾನಿ ಬಳಗದ ವತಿಯಿಂದ ಇವತ್ತೇನು ನಾವು ಒಂದು ಸಚಿವ ಸ್ಥಾನಕ್ಕಾಗಿ ಆಗ್ರಹಿಸ್ತಾ ಇದ್ದೀವಿ. ಏನಕ್ಕೆ ಅಂದರೆ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಅವರು ದಲಿತರ ಆಶಾಕಿರಣ, ಸಂವಿಧಾನದ ಚಿಂತಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿ ಆಗಿ ಇವತ್ತು ರಾಜ್ಯದಲ್ಲಿ ಹಲವಾರು ರೀತಿಯಲ್ಲಿ ಹೋರಾಟಗಳನ್ನ ಮಾಡ್ಕೊಂಡು ದಲಿತರನ್ನೆಲ್ಲ ಒಗ್ಗಟ್ಟು ಮಾಡಿಕೊಂಡು ಅವರಿವತ್ತು ಸಚಿವರಾಗಿ ಮುಂದುವರಿತಾ ಇದ್ದರು. ಈಗ ಏನು ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಅವ್ರನ್ನ ಸಚಿವ ಸ್ಥಾನ ಕೊಡಲೇಬೇಕು. ಹಾಗೂ ಅವರು ಮಾಡಿದಂಥ ಈ ಏನು ಸಿದ್ದರಾಮಯ್ಯ ಸರ್ಕಾರದಲ್ಲಿ 3 ವರ್ಷ ಸಚಿವರ ಕೆಲಸ ಮಾಡಿದ್ದಾರೆ, ಆ ಎಲ್ಲ ಕೆಲಸಗಳು ಸಹ ಇವತ್ತು ಜನಪ್ರಿಯವಾಗಿದ್ದಾವೆ, ಜನ ಮೆಚ್ಚುವಂಥ ಇದ್ದಾವೆ, ಸಂವಿಧಾನ ಮೆಚ್ಚುವಂಥ ಕೆಲಸಗಳನ್ನ ಮಾಡಿದ್ದಾರೆ. ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ನಂತರದಲ್ಲಿ ಎಲ್ಲ ದಲಿತರಿಗೆ ಬೋರ್ವೆಲ್ ಆಗಿರ್ಬೋದು, ಉದ್ಯೋಗಿನಿ ಆಗಿರ್ಬೋದು, ಮತ್ತು ಏನು ನಮ್ಮ ಭೂಮಿ ಕೊಡುವಂಥ ಕೆಲವು ಕಾರ್ಯಕ್ರಮಗಳಾಗಿರ್ಬೋದು, ಅದೇ ರೀತಿಯಲ್ಲಿ ಹಾಸ್ಟೆಲ್ಗಳಲ್ಲಿ ಉಚಿತವಾದಂಥ ವ್ಯವಸ್ಥೆಗಳನ್ನ ಹೆಚ್ಚಿನ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಂಥ ವ್ಯವಸ್ಥೆಗಳಾಗಿರ್ಬೋದು, ಅದೇ ರೀತಿಯಲ್ಲಿ ಎಲ್ಲ ಶಾಲೆಗಳಲ್ಲೂ ಏನು ಸಂವಿಧಾನದ ಇದನ್ನು ಓದೋಕ್ಕೆ ಪ್ರೇರಣೆ ಓದೋಕ್ಕೆ ಅವಕಾಶ ಮಾಡಿಕೊಟ್ಟಿರೋಂಥದ್ದಿರ್ಬೋದು, ಸಂವಿಧಾನ ಜಾಥಾ ಇರ್ಬೋದು, ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಅವ್ರು ಮಾಡಿದಂಥ ಕಾರ್ಯಕ್ರಮಗಳು ಎಲ್ಲ ಯಶಸ್ವಿಯಾಗಿ ಜನಪ್ರಿಯತೆಗಳನ್ನ ಪಡ್ಕೊಂಡು ಇವತ್ತು ಲಿಮ್ಕಾ ದಾಖಲೆಗೂ ಸಹ ಗಿನ್ನಿಸ್ ದಾಖಲೆಗೂ ಸೇರೋವಂಥ ಒಂದು ಇದನ್ನು ಮಾಡಿದರು, ಕಾರ್ಯಕ್ರಮನ ಮಾಡಿಕೊಟ್ಟಿದ್ರು. ಹಾಗಾಗಿ ನಮ್ಮ ಎಚ್ ಸಿ ಮಾದೇವಪ್ಪ ಅವ್ರಿಗೆ ನಾವು ಒತ್ತಾಯ ಮಾಡೋದು, ನಮ್ಮ ಎಚ್ ಸಿ ಮಾದೇವಪ್ಪನ ಸಚಿವ ಸ್ಥಾನ ಕೊಡಬೇಕು. ಜೊತೆಗೆ ಅರಸೀಕೆರೆ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ KM ಸುಲಿಂಗೇಗೌಡರು ಅಭಿವೃದ್ಧಿ ಅಧಿಕಾರರು ಹಾಗೂ ಅರಸೀಕೆರೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಮನೆಗಳ ವ್ಯವಸ್ಥೆ ಇರ್ಬೋದು, ಅದೇ ರೀತಿಯಲ್ಲಿ ರಸ್ತೆ ಕಾಮಗಾರಿಗಳ ವ್ಯವಸ್ಥೆ ಇರ್ಬೋದು, ಕಾಂಕ್ರೀಟ್ ರಸ್ತೆಗಳಿರ್ಬೋದು, ಇವತ್ತು ಸಮಗ್ರ ಅಭಿವೃದ್ಧಿಯನ್ನು ನಮ್ಮ ಜನಪ್ರಿಯ ಶಾಸಕರಾದಂಥ KM ಸುಲಿಂಗೇಗೌಡರು ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಸಹ ಇವತ್ತೇನು ನಮ್ಮ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಉತ್ತಮವಾದಂಥ ಒಂದು ಸಚಿವ ಸ್ಥಾನವನ್ನು ಕೊಟ್ಟು ಅವ್ರನ್ನ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಹಾಸನ ಜಿಲ್ಲೆಯಲ್ಲಿ ಪ್ರಬಲವಾಗಿ ಕಟ್ಟಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನೆಲ್ಲ ದಲಿತ ಸಂಘಟನೆ ಒಕ್ಕೂಟ ಹಾಗೂ ಮಾದೇವಪ್ಪ ಅಭಿಮಾನಿಗಳಿಂದ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಇವತ್ತಿನ ದಿವಸ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒಕ್ಕೂಟ ಮತ್ತು ಎಚ್ ಸಿ ಮಾದೇವಪ್ಪರ ಬಳಗದ ವತಿಯಿಂದ ಅರಸೀಕೆರೆ ಕ್ಷೇತ್ರದಲ್ಲಿ ಇವತ್ತು ಏನು ಈಗ ನಮ್ಮ ಹೊಸ ಮುಖ್ಯಮಂತ್ರಿಯಾದ ಮುಖ್ಯಮಂತ್ರಿನ ಮುಂದೆ 3ನೇ ತಾರೀಕು ಆಗಂತ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಂಪುಟ ಏನು ಪಟ್ಟಿಗಳು ಸಚಿವರು ಸ್ಥಾನಗಳು ಯಾರ್ಯಾರಿಗೆ ಅಂತ ಪಟ್ಟಿಗಳು ಬಿಡುಗಡೆ ಆಗ್ತಾ ಇದೆ. ಅದರಲ್ಲಿ ಹಿಂದೆ ಇದ್ದಂಥ ಮಾಜಿ ಸಚಿವರು ಎಚ್ ಸಿ ಮಾದೇವಪ್ಪ ಅವರು ಏನು ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಯಾಗಿ ಕೆಲಸ ಮಾಡಿ ಭಾಳ ದಲಿತರಿಗೆ ಹೆಚ್ಚಿನ ರೀತಿಯಲ್ಲಿ ಈ ಜನಾಂಗದಲ್ಲಿ ತುಳಿತಕ್ಕೆ ಒಳಗಾದ ಜನಾಂಗದಲ್ಲಿ ಅವ್ರು ಮಾಡೋಂಥ ಕೆಲಸ ಎಲ್ಲರ ಸವಲತ್ತು ಪಡ್ಕೊಂಡು ಒಂದು ಶೋಷಣೆಗೆ ಒಳಗಾಗಿದ್ದ ಜನಕ್ಕೆ ಒಂದು ಒಳ್ಳೆ ರೀತಿ ಒಂದು ರಕ್ಷಣೆ ಸಿಕ್ಕಿದೆ. ಈಗ ಮತ್ತೆ ಅವ್ರನ್ನ ಮತ್ತೆ ಪುನಃ ಬೇರೆ ಯಾವುದೇ ಇಲಾಖೆ ಕೊಡಲಿ ಮತ್ತೆ ಅವ್ರಿಗೂ ಸಚಿವ ಸ್ಥಾನ ನೀಡಬೇಕು. ಅದೇ ರೀತಿ
ನಮ್ಮ ಅರಸೀಕೆರೆ ಕ್ಷೇತ್ರಕ್ಕೆ ಇಡೀ ಸ್ವಾತಂತ್ರ್ಯ ಬಂದಿದ್ದರಿಂದ ಇಲ್ಲಿವರೆಗೂ ನಮ್ಮ ಅರಸೀಕೆರೆ ಹಾಸನ ಜಿಲ್ಲೆಯಲ್ಲಿ ಬೇರೆ ಬೇರೆಯವರಿಗೆ ಗೆದ್ದವರಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಆದರೆ ನಮ್ಮ ಅರಸೀಕೆರೆ ತಾಲೂಕಿಗೆ ಇದುವರೆಗೂ ಕ್ಷೇತ್ರದಲ್ಲಿ ಮಂತ್ರಿ ಸ್ಥಾನ ಯಾರಿಗೂ ಸಿಕ್ಕಿಲ್ಲ. ಸೊ ಹಂಗಾಗಿ ನಮ್ಮ ಅರಸೀಕೆರೆ ಕ್ಷೇತ್ರ ಶಿವಲಿಂಗೇಗೌಡರು 4 ಬಾರಿ ಗೆದ್ದು ಜನಪ್ರಿಯತೆ ಗಳಿಸಿದ್ದಾರೆ. ಆಮೇಲೆ ಇಡೀ ಕರ್ನಾಟಕ 224 ಕ್ಷೇತ್ರದಲ್ಲಿ MLAಗಳಲ್ಲಿ ನಮ್ಮ ಶಿವಲಿಂಗೇಗೌಡರ ಥರ ಅಭಿವೃದ್ಧಿ ಮಾಡಿರೋ ಅರಸೀಕೆರೆ ನಂಬರ್ 1 ಹಂತಕ್ಕೆ ತಲುಪಿದ್ದಾರೆ. ಆದರೆ ಅವರಿಗೆ ಎಲ್ಲ ಅನುಭವ ಇದೆ. ಸೊ ಹಂಗಾಗಿ ಅವ್ರಿಗೂ ಈ ಸರಿ ಸಚಿವ ಸ್ಥಾನ ಕೊಡಲೇಬೇಕಂತ ನಾವು ಎಲ್ಲ ನಮ್ಮ ಒಕ್ಕೂಟ ವತಿಯಿಂದ ನಾವು ಎಸ್ ಸಿ ಮಾದೇವಪುರ ಬಳಗದಿಂದ ನಾವು ಒತ್ತಾಯ ಮಾಡ್ತಾ ಇದ್ವಿ. ಇದೇ ನಮ್ಮ DK ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡ್ತಾ ಇದ್ವಿ. ಖಂಡಿತ ಇಬ್ಬರಿಗೂ ಸಚಿವ ಸ್ಥಾನ ನೀಡಲೇಬೇಕಂತ ನಮ್ಮೆಲ್ಲರ ಆಗ್ರಹ. ಧನ್ಯವಾದಗಳು.